ಮಾತಾಡ್ಬೇಕಂತ ಕ್ಯಾಮ್ರಾ ತೆಗ್ದೆ, ಏನ್ ಮಾತಾಡ್ಬೇಕನ್ನೋದೇ ಗೊತ್ತಾಗಿಲ್ಲ. ಮಾತೇ ಇಲ್ಲ. ಇವತ್ತು ನಾವು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡಕ್ ಹೋಯ್ತಿದೀವಿ. ಬನ್ನಿ. ಉದ್ಬುರ್ ಗೇಟ್ ಐತಲ್ಲ, ಉದ್ಬುರ್ ಗೇಟ್ ಆಪೋಸಿಟ್ ಅಲ್ಲೇ ಇರೋದು. ಇದೇ ನೋಡಿ ಎಂಟ್ರೆನ್ಸ್. ಇದು ಸ್ಟಾರ್ಟಿಂಗ್ ಇಂದಾನೆ ಅವ್ರದ್ದು ಖಡ್ಗ ಮತ್ತೆ ಅವ್ರದ್ದು ಸ್ಟ್ಯಾಚು ಕೂಡ ಇಲ್ಲೇ ಕಾಣುತ್ತೆ. ಬನ್ನಿ ಒಳಕ್ ಹೋಗದ. ಸ್ಥಾಪನೆ ಆಗಿದೆ. ಇದು 2023 ಇಸ್ವಿಲಿ ಓಪನ್ ಆಯ್ತು. ಮೊದ್ಲು ಸ್ಟಾರ್ಟಿಂಗ್ ಅಲ್ಲೇ ಮುಖ್ಯಮಂತ್ರಿ ಆಗಿದ್ರು ಶ್ರೀರಾಮಯ್ಯ. ಆಗ ಈ ಜಮೀನ್ 5 ಎಕರೆ ಇವರಿಗೆ ಅಂತದ್ದು. ಇದು ಓಪನ್ ಆಗಿದ್ದು 2023 ಇಸ್ವಿಲಿ ಬಸವರಾಜ ಬೊಮ್ಮಾಯಿ ಪೀರಿಯಡ್ ಅಲ್ಲಿ ಓಪನ್ ಆಯ್ತು. ಅವ್ರು ಸಿಎಂ ಆದಾಗ ಇನ್ನೂ ಓಪನ್ ಮಾಡ್ಸಿದ್ರು. ಬಸವರಾಜ ಬೊಮ್ಮಾಯಿ ಪೀರಿಯಡ್ ಸಿಎಂ ಆದಾಗ ಓಪನ್. ಸ್ಟಾರ್ಟಿಂಗ್ ರೋಡ್ ಹತ್ರ ಬಂದ್ರೆ ನಮ್ ಬೋರ್ಡ್ ವಿಷ್ಣು ಸ್ಮಾರಕ ಬೋರ್ಡ್ ಅಂತ. ಅಲ್ಲಿಂದ ಬಂದ್ರೆ ನಮ್ ಗೇಟ್ ಹತ್ರ ಬಂದ್ರೆ ಗೇಟ್ ಅಲ್ಲಿ ಬೋರ್ಡ್ ಎಲ್ಲ ಇದೆ. ಒಳಗಡೆ ಬಂದ್ರೆ ಡೋರ್ ಹತ್ರ ಬಂದ್ರೆ ಇಲ್ಲಿ ಅವ್ರು ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆ ಮಾಡಿರೋ ಅಥವಾ ಅವ್ರ ಬಳೆ ಕೈಗೆ ಹಾಕೊಂಡಿದ್ರಲ್ಲ, ಆ ಬಳೆ ಇತ್ತು. ಬಳೆ ಒಳಗೆ ಕಾಣಂಗೆ ಸ್ಥಾಪನೆ ಮಾಡಿರೋದು. ಬಳೆ ಒಳಗೆ ಕಾಣಂಗೆ ಸ್ಥಾಪನೆ ಮಾಡಿರೋದು. ಮತ್ತೆ ಅದು ಬಿಟ್ರೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಒಂದ್ ರೌಂಡ್ ಬಂದ್ರೆ ಅವ್ರ ಫೋಟೋಸ್ ಮತ್ತೆ ಅವ್ರ ಫಿಲಮ್ ತೆಗೆದಿರೋದು. ಅವ್ರು ಯಾವ್ದೋ ಫಿಲಮ್ 270 ಏನೋ ಫಿಲಮ್ ತೆಗೆದ್ರು. ಅವ್ರು ಮಡ್ಸೂರಿ ಇದ್ ಮಾಡಿರೋದು ಅವ್ರ ಫೋಟೋಸ್ ಇದೆ. ರೌಂಡ್ ಎಲ್ಲ ಬನ್ನಿ. ಆಮೇಲೆ ಅವ್ರ ಫಿಲಮ್ಗಳು ಹಾಕ್ತಿವಿ, ರಿಕಾರ್ಡ್ ಎಲ್ಲ ಹಾಕ್ತಾ ಇರ್ತೀವಿ ನಾವು. ಅವ್ರ ಅಭಿಮಾನ ಆದ್ರೆ ಅವ್ರ ರಿಕಾರ್ಡ್ ಮತ್ತೆ ವರ್ಷಕ್ಕೆ ನಾವು ಕೇಳ್ಬೇಕು ಅಂತ ಹೊರ್ತು ಬೇಡ ಅನ್ನೋದು. ಅದ್ ನಾವು ರಿಪೀಟ್ ಕೇಳ್ತಾ ಇರ್ತೀವಿ. ನೀವು ಒಂದ್ ರೌಂಡ್ ಎಲ್ಲ ರೌಂಡ್ ಬನ್ನಿ. ಆಮೇಲೆ ಇವ್ರು ಓಡಿಸಿದ್ದು ಕಾರ ಇದೆ. ಕಾರ್ ಕೂಡ ಇಲ್ಲೇ ಆ ಕಾರು ಕೂಡ ಇದೆ. ಕಾರ್ನು ನೋಡ್ಬೋದು. ಕಾರ್ ಹತ್ರ ಒಂದೆರಡು ಫೋಟೋನ ತೆಕ್ಕೋಬಹುದು. ಎಂಟ್ರೆನ್ಸ್ ಫೀಸ್ ಏನು ಇಲ್ವಾ ಇಲ್ಲಿ? ಇಲ್ಲ ಏನ್ ತೊಂದ್ರೆ, ಯಾವ ಫ್ರೀ ಇದೆ, ಎಲ್ಲ ಫ್ರೀ. ಎಷ್ಟು ಜನ ಬಂದ್ರು ಫ್ರೀ. ಇದು ರಜಾನ ತಕ್ಕದ್ದಲ್ಲ, ಯಾವಾಗ್ಲೂ ಓಪನ್ ಇರುತ್ತೆ. ಬಂದ್ ನೋಡ್ಕೊಡು. ಇದು ಓಪನ್ ಮತ್ತೆ ಕ್ಲೋಸ್? ಕ್ಲೋಸ್ 9 ಗಂಟೆಗೆ ಓಪನ್ ಇರುತ್ತೆ. ಕ್ಲೋಸಿಂಗು 5 ಗಂಟೆಗೆ ಲಾಸ್ಟ್. ನಾವು ಯಾವಾಗಿಂದ ಅಭಿಮಾನಿ ಅಂದ್ರೆ ನಮ್ ತಂದೆಯವರು ಬಂದ 101 ಬಂಧನ ಫಿಲಮ್. ಇನ್ನು ಅವ್ರ ಫಿಲಮ್ ನೋಡ್ಬೇಕು ಅನ್ನೋ ಬೇಡ ಅನ್ನ. ಅದರಿಂದ ನಾವ್ ಅಪ್ಪ ಅವಾಗಿಂದಲೂ ಇದ್ ಮಾಡಿರಲ್ಲ. ಪ್ರತಿಯೊಂದು ಫಿಲಮ್ ಫೋಟೋಸ್ ಕೂಡ ಇಲ್ಲಿ ನೋಡ್ಬೋದು. ಅವರು ಯಾವ್ಯಾವ ಫಿಲಮ್ ಅಲ್ಲಿ ನಟನೆ ಮಾಡವ್ರೆ ಅದ್ರ ಎಲ್ಲ ಫೋಟೋ ಕೂಡ ಇಲ್ಲಿ ಐತೆ. ಈ ಫೋಟೋಲಿರೋ ಸಿನಿಮಾ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ಅವ್ರದ್ದು ಫೇಮಸ್ ಡೈಲಾಗ್ ಕೂಡ ಗೋಡೆ ಮೇಲೆ ಬರ್ಸವ್ರೆ, ಅದನ್ನು ಕೂಡ ನೋಡ್ಬೋದು ಇಲ್ಲಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ನೀರಿನ ಮಧ್ಯೆ ಅವ್ರದ್ದು ಖಡ್ಗ ಕೂಡ ನೋಡ್ಬೋದು. ಹಾಗೆ ಈ ಕಡೆ ಬಂದ್ರೆ ಅವ್ರದ್ದು ಕೆತ್ತನೆಯ ಮೂರ್ತಿ ಕೂಡ ನೋಡ್ಬೋದು. ಈ ಸ್ಟ್ಯಾಚು ನೋಡಿದಾಗ ನಂಗೆ ಒಂದೇ ಜ್ಞಾಪನ ಆಗಿದ್ದು, ಫಿಲಮ್ ಇಂಡಸ್ಟ್ರಿಗೆ 1000 ಜನ ಬರ್ಬೋದು, 1000 ಜನ ಹೋಗ್ಬೋದು. ಆದರೆ ಇವರಲ್ಲಿದ್ದ ಒಂದು ಆ್ಯಕ್ಟಿಟ್ಯೂಡು ನನಗಂತೂ ಭಾರಿ ಸಖತ್ ಇಷ್ಟ ಆಗೋಯ್ತು. ನಿಮಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೈಸೂರಲ್ಲಿದ್ದವರು ಆದಷ್ಟು ಒಂದು ವಿಸಿಟ್ ಮಾಡಿ. ಯಾರು ಮೈಸೂರಲ್ಲಿಲ್ಲ, ಮೈಸೂರು ಬಂದಾಗ ಈ ಕಡೆ ಒಂದ್ಸತಿ ವಿಸಿಟ್ ಮಾಡ್ಬಿಟ್ಟು ಹೋಗಿ. ಯಾವುದೇ ರೀತಿ ಕಾಸ್ಟ್ ಕೂಡ ಇಲ್ಲ. ಇದೇ ನೋಡಿ ವಿಷ್ಣುವರ್ಧನ್ ಸರ್ ಅವರು ತಿರುಗಾಡಕ್ಕೆ ಬಳಸ್ತಿದ್ದ ಕಾರು. ಇಲ್ಲಿ ಫೋಟೋಸ್ ಕೂಡ ತೆಗೆಸ್ಕೋಬಹುದು. ಇದು ನಮ್ಮ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ. ಮತ್ತು ಈ ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಬೈ ಗೈಸ್. ನಿಮ್ಮ ಹೆಸರು? ನನ್ನ ಹೆಸರು ಚಿಕ್ಕಣ್ಣ ಅಂತ. ಚಿಕ್ಕಣ್ಣ. ನಿಮ್ಮಿಂದ ಅಣ್ಣ ಜಾಸ್ತಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಎಲ್ಲ ಗೊತ್ತಾಯ್ತು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇನ್ನೇನ ಗೊತ್ತಾಗ್ತೀನ. ನೀನ್ ಒಳ್ಳೆಯವನಾದ್ರೆ ನಾವು ತುಂಬಾ ಒಳ್ಳೆಯವರು, ನೀನ್ ಕೆಟ್ಟವನಾದ್ರೆ ನಾವು ಬಿಡ.